ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಚೆನ್ನ ಮಸಾಲ ಮಾಡೋದನ್ನ ಹೇಳ್ಕೊಡ್ತೀನಿ. ಫಸ್ಟು ನಾನಿಲ್ಲಿ ಓವರ್ ನೈಟ್ ಸೋಕ್ಡ್ ಚೆನ್ನ ಮಸಾಲಾನ ತೊಗೊತಿದ್ದೀನಿ. ಆಮೇಲೆ ಒಂದು ಬಟ್ಟೆಯಲ್ಲಿ ಟೀ ಪುಡಿ, ಚಕ್ಕೆ, ಏಲಕ್ಕಿ, ಲವಂಗ, ಪಲಾವ್ ಎಲೆನ ಹಾಕಿ ಅದನ್ನು ಕಟ್ಟಿ ಅದು ಕುಕ್ಕರ್ಗೆ ಹಾಕ್ಕೊತಿದ್ದೀನಿ. ಆಮೇಲೆ ಅದಕ್ಕೆ 2 ಗ್ಲಾಸ್ ನೀರು ಹಾಕ್ತಿದ್ದೀನಿ. ಅದು ಯಾಕಂದರೆ ಕುದಿಬೇಕು ತಾನೇ, ಅದಕ್ಕೆ ಹಾಕ್ತಾಯಿದ್ದೀನಿ. ಇದು ಗಂಟು ಯಾಕಂದರೆ ಅದು ಫ್ಲೇವರಿಗೆ, ಆಯಿತಾ. ಆಮೇಲೆ ಇದಕ್ಕೆ ನಾವು 2 ವಿಸಲ್ ಸಾಕು, ಯಾಕೆಂದರೆ ನಾವು ಫುಲ್ಲು ನೈಟ್ ಇಟ್ಟಿರ್ತೀವಲ್ಲ ಅದಕ್ಕೆ. ಇದಕ್ಕೆ ಮಾಡೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ ಬನ್ನಿ. ಫಸ್ಟು ನಾನಿಲ್ಲಿ ಮೆಣಸಿನಕಾಳು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಅಚ್ಕಾರದ ಪುಡಿ, ಚಕ್ಕೆನ ತೊಗೊಂಡಿದ್ದೀನಿ. ಆಮೇಲೆ ತರಕಾರಿ ಏನು ಬೇಕಂದರೆ ಟೊಮ್ಯಾಟೊ ಮತ್ತು ಈರುಳ್ಳಿ, ಇದಕ್ಕೆ ತರಕಾರಿ ಇಷ್ಟೇ ಸಾಕು. ಆಮೇಲೆ ಮಸಾಲ ನಾನು ಮನೇಲೇ ಮಾಡ್ತಾಯಿರೋದ್ರಿಂದ ಕೊರಿಯಂಡರ್ ಸೀಡ್ಸ್, ಉಪ್ಪು, ಜೀರಿಗೆ ಇದು ಸಾಕು ನಮಗೆ. ನಾನು ಮನೇಲೇ ಮಾಡ್ತಾಯಿದ್ದೀನಿ ಅದಕ್ಕೆ. ಇಲ್ಲಿ ಫಸ್ಟು ಡ್ರೈ ಮಸಾಲೆಗೆ ಒಂದು ಬಾಣಲಿಲಿ ಕೊರಿಯಂಡರ್ ಸೀಡ್ಸ್ ಅಂದರೆ ಕೊತ್ತಂಬರಿ ಬೀಜನ ಹಾಕ್ತಿದ್ದೀನಿ. ಇದಕ್ಕೆ ಜೀರಿಗೆ, ಚಕ್ಕೆ, ಲವಂಗ, ಮೆಣಸಿನಕಾಳು ಹಾಕಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ತೀನಿ. ಅದನ್ನು ಆಮೇಲೆ ಅದು ರೋಸ್ಟ್ ಆದಮೇಲೆ ಆ ಮೆಣಸಿನಕಾಳು ಅಲ್ಲ ಕೊರಿಯಂಡರ್ ಸೀಡ್ಸಿನ ಕಲರ್ ಚೇಂಜ್ ಆಗಿರುತ್ತೆ. ಆಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಳ್ಬೇಕಾದ್ರೆ ಅಚ್ಕಾರದ ಪುಡಿ ಹಾಕಬೇಕು. ಅಚ್ಕಾರದ ಪುಡಿ ಮತ್ತು ದಪ್ಪನ ಉಪ್ಪು ಹಾಕಬೇಕು. ಜಾಸ್ತಿ ನೀವು ದಪ್ಪನ ಉಪ್ಪನ್ನ ಯೂಸ್ ಮಾಡಿ, ಯಾಕೆಂದರೆ ಸಣ್ಣದ ಉಪ್ಪು ನಮಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಅದು ಪೌಡ್ರ್ ಆಗುತ್ತೆ. ಆಮೇಲೆ ಇದನ್ನು ಮಾಡೋ ರೀತಿ ನೋಡ್ಕೊಂಬರೋಣ. ಒಂದು ಬಾಣಲಿಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಆದಮೇಲೆ ಜೀರಿಗೆ, ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ನಿಮಗೆ ಆಪ್ಷನಲ್, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಇದು ಅಷ್ಟು ನಿಮಗೆ ಟೇಸ್ಟ್ ಕೊಡೋಲ್ಲ. ಜೀರಿಗೆ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಅದಕ್ಕೆ ನಾನು ಜೀರಿಗೆನ ಹಾಕ್ತಿದ್ದೀನಿ ಜಾಸ್ತಿ. ಆಮೇಲೆ ಇಲ್ಲಿ ನಾನು ತೋರಿಸ್ಕೊಂಡಿರುವ ಈರುಳ್ಳಿನ ಫಸ್ಟು ರುಬ್ಕೊಂಬರ್ತಿದ್ದೀನಿ ನಾನು. ಆಮೇಲೆ ಈರುಳ್ಳಿ ಆದಮೇಲೆ ಅದು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು ಈರುಳ್ಳಿ ಮಾತ್ರ. ಬಟ್ ಟೊಮ್ಯಾಟೊನ ನಾವು ಫುಲ್ಲು ಪ್ಯೂರಿ ಥರ ಮಾಡ್ಕೋಬೇಕು. ಅದನ್ನು ನಾನು ಫುಲ್ ಪ್ಯೂರಿ ಆಗಿ ಮಾಡ್ಕೊಂಡು ಹಾಕ್ತಿದ್ದೀನಿ. ಇನ್ನೊಂದು ಸಲ ಏನಂದರೆ ಈರುಳ್ಳಿ ಮತ್ತು ಟೊಮ್ಯಾಟೊನ ಇದನ್ನು ಹಾಕಿ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ 2 ಹಾಕಿ ರುಬ್ಕೊತಿದ್ದೀನಿ. ಇದು ಮಸಾಲ, ಇದು ಗ್ರೇವಿ ಮಸಾಲ ಇದು. ಆಮೇಲೆ ಇದಕ್ಕೆ ನಾನು ಆವಾಗಲೇ ಮಾಡ್ಕೊಂಡಿರೋ ಡ್ರೈ ಪೌಡ್ರನ್ನ ಅಂದರೆ ಚೆನ್ನ ಮಸಾಲನ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಕುದ್ದ ಮೇಲೆ ಸ್ವಲ್ಪ ಅರ್ಶಿನ ಹಾಕ್ತಿದ್ದೀನಿ ನಾನು. ಈಗ ನಾನು ಅರ್ಶಿನ ಹಾಕ್ತಿದ್ದೀನಿ. ಆಮೇಲೆ ನಾವು ಕುದಿಸ್ಕೊಂಡಿರುವ ಚೆನ್ನನ ತೆಗಿಬೇಕು. ನೀವು ಚೆನ್ನನ ಅದು ಗಂಟು ತೆಗೆದ್ಬಿಟ್ಟು ಅದು ಚೆನ್ನ ಕಾಳು ಏನಿರುತ್ತೆ ಅದು ಗ್ರೇವಿಗೆ ಹಾಕ್ಕೊಳ್ಳಿ. ನಿಮಗೆ ಇಲ್ಲ ನಮಗೆ ಸ್ವಲ್ಪ ಜಾಸ್ತಿ ಜನ ಇದ್ದೀವಿ ಅಂದಾಗ ನೀವು ಸ್ವಲ್ಪ ಅದೇ ಚೆನ್ನ ನೀರನ್ನೇ ಹಾಕಿ ಎಲ್ಲ ಒಂದು 15 ನಿಮಿಷ ಕುದ್ಮೇಲೆ ತಿಕ್ಕಪ್ಪು ಯಾವಾಗ ಬರುತ್ತೆ ಗ್ರೇವಿ, ಯಾವಾಗ ನಾವು ಒಗ್ಗರಣೆ ಕೊಡಬೇಕು. ಎಣ್ಣೆ, ಸಾಸಿವೆ, ಮೆಣಸಿನ್ಕಾಯಿ ಹಾಕಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಸ್ವಲ್ಪ ಅಚ್ಕಾರದ ಪುಡಿ ಹಾಕಿ ಅದನ್ನು ನಾವು ಏನು ಮಾಡೋಣ, ಒಗ್ಗರಣೆ ಕೊಡೋಣ, ಆಯಿತಾ. ಇದನ್ನು ರೆಡಿ ಆಯಿತು ನೋಡಿ, ನಿಮ್ಮ ಫೇಮಸ್ ರೆಸ್ಟೋರೆಂಟ್ ಸ್ಟೈಲ್ ಚೆನ್ನ ಮಸಾಲ. ಇದನ್ನು ನೀವು ಪರೋಟ, ಚಪಾತಿ, ಪೂರಿ ಜೊತೆಗೆ ತಿನ್ಬೋದು. ಏನಾದರೂ ತಪ್ಪುಗಳಿದ್ದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಚಾನಲ್ ಸ್ವಲ್ಪ ಬೆಳೆಸಿ.